ನಮ್ಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರಗಳನ್ನ ಈ ಸಿನಿಮಾದ ಮೂಲಕ ಹೇಳ್ತಾ ಹೋಗ್ತಿದ್ರಿ. ಸೊ ಏನಿದೆ ಸರ್ ರೂಪಾಂತರದಲ್ಲಿ ಅಂತ? ರೂಪಾಂತರ ಅನ್ನೋದು ಮನುಷ್ಯನ ಬದಲಾವಣೆಯ ಒಂದು ಫೇಸನ್ನು ದಾಖಲಿಸುವಂಥ ಹಲವಾರು ಕಥೆಗಳ ಗೊಂಚಲು. ತುಂಬ ನೋವಾಗುವಂಥ ವಿಚಾರ ಅಂದರೆ ಸಿಸ್ಟಮೇ ಸೇಫ್ ಮಾಡಬೇಕು. ಎಷ್ಟು ಹೋಪ್ಸ್ ಇದೆ ನಿಮ್ಮ ರೂಪಾಂತರದ ಬಗ್ಗೆ? ಒಂದು ಒಳ್ಳೆ ಸಿನಿಮಾ ಏನು ಬದಲಾಗುತ್ತೋ ಬದಲಾಗಿಲ್ಲ, ಒಂದು ಒಳ್ಳೆ ಸಿನಿಮಾ ಕೊಟ್ಟ ಕಾರಣದಿಂದ ನಮ್ಮಲ್ಲಿ ಹಲವಾರು ಬದಲಾವಣೆಗಳಾಗಿರುತ್ತೆ. ಮಮ್ಮೂಟಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ವಿ, ಅಲ್ಲಿ ದೊಡ್ಡದೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ನಿಮಗೆ. ನೀವು ಫಸ್ಟ್ ಶೋ ಆಗಿ ಹೊರಗಡೆ ಹೋಗ್ಬೇಕಾದ್ರೆ ಯಾವುದೇ ಸಿಟಿಗೆ ಹೋದ್ರು ಅಂದರೆ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಫಸ್ಟ್ ಶೋ ಮುಗಿಬೇಕಾದ್ರೆ ನಿಮ್ಮ ಹೆಸರು ಎಲ್ರಿಗೂ ಗೊತ್ತಿರುತ್ತೆ, ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನಮ್ಮಲ್ಲಿ ತುಂಬ ಸ್ಟಾರ್ ಡ್ರಿವನ್ ಇಂಡಸ್ಟ್ರಿ ನಮ್ಮದು. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ಆದ ತಕ್ಷಣ ಅವ್ರು ಏನು ಹೇಳಿದ್ರು ಕೂಡ ಆ ಸಿನಿಮಾದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋ ಥರದ ಇಂಡಸ್ಟ್ರಿ ನಮ್ಮದು. ನೀವು ಟೋಬಿನ ಕೈ ಹಿಡಿಲಿಲ್ಲ, ಟರ್ಬೋ ಮೂಲಕ ಮಲಯಾಳಂ ಇಂಡಸ್ಟ್ರಿಗೆ ಹೋದ್ರು, ಮತ್ತೆ ಶೆಟ್ರು ನಮ್ಮ ಕೈಗೆ ಸಿಗಲ್ಲ ಅಂತ ಎಲ್ಲ ಸಿನಿಮಾ ಪ್ರೇಕ್ಷಕರು ಒಂದು ರೀತಿಯಲ್ಲಿ ಬೇಸರ ಪಟ್ಕೊಂಡಿದ್ರು. ಅದ್ರೀಗ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ರೂಪಾಂತರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆನ ಸೃಷ್ಟಿಸೋದಕ್ಕೆ ರೆಡಿ ಆಗಿದ್ದಾರೆ. ನನ್ನ ಜೊತೆ ಈಗ ಶೆಟ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನನಗೆ ಈ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಬೇಕಿತ್ತು. ಹೇರ್ ಸ್ಟೈಲು ಮತ್ತೆ ಇಲ್ಲ ಅದು ಇಲ್ಲ, ಬಟ್ ಇದನ್ನೆಲ್ಲ ಕಟ್ಕೊಂಡು ಬಂದಿದ್ದೀರಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ ಈ ರೂಪಾಂತರಕ್ಕೆ ಅಥವಾ ಬೇರೊಂದು ಸಿನಿಮಾಗ ಅಂತ? ಬೇರೆ ಒಂದು ಸಿನಿಮಾಗೆ ಏನೋ ಒಂದು ಮಾಡ್ಕೊಂಡಿದೆ. ಮತ್ತೆ ಹೆಂಗ್ ಟ್ರಾನ್ಸ್ಫಾರ್ಮೇಷನ್? ಅಲ್ಲ, ಅದೇನು ಗಡ್ಡ ಎಲ್ಲ ತೆಗೆದಿದ್ದೆ, ಮೊದಲೇ ಮಂಗನ್ ತರ ಕಾಣಿಸ್ತೀನಿ, ಇದನ್ನೆಲ್ಲ ತೆಗೆದು ಮತ್ತೆ ತೆಗೆದ್ರೆ ಜನಗಳನ್ನ ಹೆದರಿಸೋದು ಬೇಡ ಅಂತ ತಲೆಗೆ ಕವರ್ ಮಾಡ್ಕೊಂಡ್ ಬಂದಿದ್ದೆ. ಟ್ರಾನ್ಸ್ಫಾರ್ಮೇಷನ್ ಏನಾಗಿಲ್ಲ, ಏನಿಲ್ಲ, ಖಾಲಿ ತಲೆನೇ, ಏನು ಟ್ರಾನ್ಸ್ಫಾರ್ಮೇಷನ್. ಸರ್, ರೂಪಾಂತರ ಟ್ರೈಲರ್ ನೋಡಿದಾಗ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಅನ್ಸುತ್ತೆ. ಸೊ ನನಗೆ ಎಸ್ಪೆಷಲಿ ಅದ್ರಲ್ಲಿ ಒಂದು ಡೈಲಾಗ್ ಬಂತು, ವಾರಕ್ಕೊಮ್ಮೆ ರೇಪ್ ಆಗೋಳ್ನ ವ್ಯವಸ್ಥೆ ಅನ್ನೋದು ಪದೇ ಪದೇ ರೇಪ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಹೆಣ್ಣು ಮಗು ಆಗಿ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಸೊ ಈ ಥರದ್ದು ಸಿಚುಯೇಷನ್ ಎಷ್ಟು ನಡೀತಾ ಇದೆ ನಮ್ಮ ದಿನನಿತ್ಯದ ಬದುಕಲ್ಲಿ, ನಾವು ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರಗಳನ್ನ ಈ ಸಿನಿಮಾದ ಮೂಲಕ ಹೇಳ್ತಾ ಹೋಗ್ತಿದ್ರಿ. ಸೊ ಏನಿದೆ ಸರ್ ರೂಪಾಂತರದಲ್ಲಿ ಅಂತ? ರೂಪಾಂತರ ಅನ್ನೋದು ಮನುಷ್ಯನ ಬದಲಾವಣೆಯ ಒಂದು ಫೇಸನ್ನು ದಾಖಲಿಸುವಂಥ ಹಲವಾರು ಕಥೆಗಳ ಗೊಂಚಲು. ಈಗ ನೀವು ರೋಡಲ್ಲಿ ಹೋಗಬೇಕಾದ್ರೆ ಯಾರೋ ಒಂದು ಕಡೆ ಬಲೂನ್ ಮಾರೋರು ಇರ್ತಾರೆ ಅಥವಾ ಕಾರ್ ಸ್ಟಿಕ್ಕರ್ ಮಾರೋರು ಇರ್ತಾರೆ, ಅವ್ರು ಎಲ್ಲಿ ಮಲ್ಕೋತಾರೆ, ಅವ್ರು ಎಷ್ಟು ಸೇಫ್? ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ಇದು ನೋಡಿದ್ದೆ, ಒಂದು ಘಟನೆ ನೋಡಿದ್ದೆ. ಆ ಘಟನೆ ನನಗೆ ತುಂಬ ತಾಕಿತ್ತು ಕೂಡ. ಸೊ ಅದು ಡೈಲಾಗ್ ಆಗಿ ಹೊರಗೆ ಬಂದದಷ್ಟೇ. ಅಂದರೆ ಈ ಕತೆ ಬರೆದದ್ದು ಮಿಥಿಲೇಶ್, ಬಟ್ ಆ ಡೈಲಾಗ್ ಬರೀಬೇಕಾದ್ರೆ ನನಗೆ ಆ ಒಂದು ಇನ್ಸಿಡೆಂಟ್ ತುಂಬ ನೆನಪಾಯಿತು. ಅಂದರೆ ವಾರಕ್ಕೊಂದ್ಸಲ ರೇಪ್ ಆಗೋಳಿಗೆ ಸಿಸ್ಟಮ್ ಇನ್ನೊಂದ್ಸಲ ರೇಪ್ ಮಾಡುತ್ತೆ ಅನ್ನೋದು ತುಂಬ ನೋವಾಗುವಂಥ ವಿಚಾರ. ಅಂದರೆ ಸಿಸ್ಟಮೇ ಸೇಫ್ ಮಾಡಬೇಕು, ಬಟ್ ಸಿಸ್ಟಮೇ ಇನ್ನೊಂದ್ಸಲ ಬಳಸ್ಕೊಳುತ್ತೆ, ಎಕ್ಸ್ಪ್ಲಾಯ್ಟ್ ಮಾಡುತ್ತೆ ಅನ್ನೋದು ತುಂಬ ನೋವಿನ ವಿಚಾರ. ಆ್ಯಂಡ್ ನಾವು ನೋಡಿರುವಂಥ ಕತೆಗಳೇ, ನಮ್ಮಲ್ಲಿ ನಡೆಯುವಂಥ ಕತೆಗಳೇ, ನಮ್ಮ ಸುತ್ತ ನಡೆಯುವಂಥ ಕತೆಗಳೇ ಎಷ್ಟೋ ಸಲ ನಾವು ನೋಡಿರಲ್ಲ, ಅಂದರೆ ನೋಡಿರಲ್ಲ. ಆ ಥರದ ಕತೆಗಳನ್ನು ದಾಖಲಿಸೋದೇ ಸಿನಿಮಾದಲ್ಲಿ ನಮ್ಮ ಗುರಿ ಅಂತ ನಾನು ಅನ್ಕೋತೀನಿ. ಸೊ ಇದು ನನ್ನ ಪ್ರಕಾರ. ಸೊ ನಾನು ಡೈರೆಕ್ಟರ್ ಆಗಿಲ್ಲದ ಕಾರಣ ತುಂಬ ಹೇಳ್ಕೊಬೋದು, ಏನಂದರೆ ನಾನು ನೋಡಿರುವಂಥ ಒಂದು ಒಳ್ಳೆ ಸಿನಿಮಾಗಳಲ್ಲಿ ಒಂದು. ಹಾಗಾಗಿ ಇದಕ್ಕೊಂದು ಚಾನ್ಸ್ ಕೊಡಿ, ಒಂದು ಒಳ್ಳೆ ಸೀರಿಯಸ್ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಅಂತ ಕೇಳ್ಕೊತೀನಿ. ಸರ್, ಫಸ್ಟ್ ಹಾಫಲ್ಲಿ, ಈ ವರ್ಷದ ಫಸ್ಟ್ ಹಾಫಲ್ಲಿ ಆ ಥರ ಹೇಳ್ಕೊಳ್ಳೋಂಥ ಸಿನಿಮಾ ಬರಲಿಲ್ಲ, 3 ಮತ್ತೊಂದು ಸಿನಿಮಾ ಅಷ್ಟೇ. ಸೊ ಈ ಸಿನಿಮಾ ನಿಮ್ಮ ರೂಪಾಂತರದಿಂದ ಏನಾದರೂ ತುಂಬ ಲಾಟ್ ಆಫ್ ಚೇಂಜಸ್ ಆಗುತ್ತೆ ಅಂತ ಅನ್ಸುತ್ತಾ? ಎಷ್ಟು ಹೋಪ್ಸ್ ಇದೆ ನಿಮ್ಮ ರೂಪಾಂತರದ ಬಗ್ಗೆ? ಸಿನಿಮಾ ಮಾಡಬೇಕಾದ್ರೆ ಮಾತ್ರ ನಮ್ಮ ಕಂಟ್ರೋಲಲ್ಲಿ ಇರೋದು, ಅದಾದಮೇಲೆ ಏನು ಬದಲಾಗುತ್ತೆ ಏನು ಬದಲಾಗಲ್ಲ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ ಏನು ಬದಲಾಗುತ್ತೋ ಬದಲಾಗಿಲ್ಲ, ಒಂದು ಒಳ್ಳೆ ಸಿನಿಮಾ ಕೊಟ್ಟ ಕಾರಣದಿಂದ ನಮ್ಮಲ್ಲಿ ಹಲವಾರು ಬದಲಾವಣೆಗಳಾಗಿರುತ್ತೆ. ಸೊ ಗೊತ್ತಿಲ್ಲ ನನಗೆ, ಅಂದರೆ ಥಿಯೇಟ್ರಲ್ಲಿ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ನೋಡಬಹುದು ಗೊತ್ತಿಲ್ಲ. ಬಟ್ ಒಂದು ಹೋಪ್ ಅಂದರೆ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಕೂಡ ಒಳ್ಳೆ ಸಿನಿಮಾ ಮಾಡಿದ್ರೆ ಕೈ ಬಿಡಲ್ಲ ಅಂತ. ನೋಡೋಣ ಅದು ಎಷ್ಟು ಸರಿ ಎಷ್ಟು ತಪ್ಪು, ಅಥವಾ ಎಷ್ಟು ಒಳ್ಳೆ ಸಿನಿಮಾ ಅಲ್ಲ, ಅದು ಅವ್ರ ಡಿಸಿಷನ್ ತಗೋತಾರೆ. ಟರ್ಬೋ ಸಿನಿಮಾದ ಮೂಲಕ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರಿ, ಮಮ್ಮೂಟಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ವಿ, ಅಲ್ಲಿ ದೊಡ್ಡದೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ನಿಮಗೆ. ಸೊ ಮಮ್ಮೂಟಿ ಸರ್ನ ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಇಷ್ಟಪಡುವಂಥ ಒಂದು ಫ್ಯಾನ್ ವರ್ಗ ಇದೆ. ಸೊ ಹೇಗಿತ್ತು ಅಲ್ಲಿನ ರೆಸ್ಪಾನ್ಸು ಮತ್ತು ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ಸ್? ತುಂಬ ಚೆನ್ನಾಗಿತ್ತು, ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅಂದರೆ ನೀವು ಫಸ್ಟ್ ಶೋ ಆಗಿ ಹೊರಗಡೆ ಹೋಗ್ಬೇಕಾದ್ರೆ ಯಾವುದೇ ಸಿಟಿಗೆ ಹೋದ್ರು, ಅಂದರೆ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಫಸ್ಟ್ ಶೋ ಮುಗಿಬೇಕಾದ್ರೆ ನಿಮ್ಮ ಹೆಸರು ಎಲ್ರಿಗೂ ಗೊತ್ತಿರುತ್ತೆ, ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಸಿಗೋವಂಥ ಓಪನಿಂಗ್ ಕೂಡ ತುಂಬ ದೊಡ್ಡದು. ಅಷ್ಟು ದೊಡ್ಡ ಸ್ಟಾರ್ ಸಿನಿಮಾ ನಾನು ಯಾವತ್ತೂ ಮಾಡಿಲ್ಲದ ಕಾರಣದಿಂದಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸು ಆ್ಯಂಡ್ ವಿಸಿಬಿಲಿಟಿ. ಆ್ಯಂಡ್ ನಾನು ಏನು ಯೋಚನೆ ಮಾಡೋದಂದರೆ, ಓಕೆ ಅಲ್ಲೆಲ್ಲ ಆ ಥರ ಸಿನಿಮಾ ಮಾಡಿದ್ರೆ ಯಾವತ್ತಾರು ಒಂದು ದಿವಸ ನಮ್ಮ ಕನ್ನಡ ಸಿನಿಮಾಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ ನನ್ನ ಯೋಚನೆ ಅಷ್ಟೇ. ಅಂದರೆ ಆ ವಿಸಿಬಿಲಿಟಿ ಆ್ಯಕ್ಟರ್ ಗೊತ್ತು ಅನ್ಬೇಕಾದ್ರೆ, ಈಗ ಎಕ್ಸಾಂಪಲ್ ಗರುಡ ಗಮನ 1 ಶೋ ಸಿಕ್ಕಿತ್ತು, ರೂಪಾಂತರ 2 ಶೋ ಸಿಕ್ಕಿದ್ರು ನಮ್ಮ ಗೆಲುವೆ ಅದು ಕೊಚ್ಚಿಲಿ. ಸೊ ಮುಂದಿನ ಸಿನಿಮಾಗಳು 4 ಶೋ ಸಿಕ್ಕಿದ್ರೆ ಅದು ಇನ್ನೂ ದೊಡ್ಡ ಗೆಲುವು. ಸೊ ಆ ರೀತಿ ಯೋಚನೆ ಮಾಡೋ ಕಾರಣದಿಂದಾಗಿ ಇದೆಲ್ಲ ನನ್ನ ವಿಸಿಟಿಂಗ್ ಕಾರ್ಡ್. ಓಕೆ, ನಾವು ಇಲ್ಲಿದ್ದೀವಿ ಅಂತ ಕೊಡುವಂಥ ವಿಸಿಟಿಂಗ್ ಕಾರ್ಡ್ ಹೊರಗಡೆ ಹೋದರೆ. ಬಟ್ ಕನ್ನಡದಲ್ಲೇ ಕೆಲಸ ಮಾಡಬೇಕು ಅನ್ನೋ ನನ್ನ ಆಸೆ. ಸರ್, ದುಬೈನಲ್ಲಿ ಮಾತಾಡ್ತಾ ಮಮ್ಮೂಟಿ ಸರ್ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು, ನಿಮ್ಮ ಅಭಿನಯವನ್ನು ಹೊಗಳ್ತಾ ಇದ್ರು. ಸೊ ಆ ಮೂಮೆಂಟಲ್ಲಿ ನೀವಿದ್ರೆ, ಸೊ ಹೇಗೆ ಅನ್ನಿಸ್ತು? ಮತ್ತು ಅವ್ರ ಕಡೆ ಸಿಕ್ಕಂಥ ಅಪ್ರಿಸಿಯೇಷನ್ ಏನು, ನಿಮಗೆ ಕಾಂಪ್ಲಿಮೆಂಟ್ ಏನು, ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ? ಆಳಕ್ಕೆ ನಲ್ಲ ಸ್ವ್ಯಾಗ್ ಉಂಟು ಅಂತಾರೆ, ಅಂದರೆ ಅವನಿಗೆ ಒಳ್ಳೆ ಸ್ವ್ಯಾಗ್ ಇದೆ ಅಂತಾರೆ.
ಸೊ ದಟ್ಸ್ ದ ಕಾಂಪ್ಲಿಮೆಂಟ್. ಆ್ಯಂಡ್ ತುಂಬ ದೊಡ್ಡ ಲೆಜೆಂಡ್. ಅಂದರೆ ನನಗೆ ಅವ್ರ ಜೊತೆ ಟ್ರಾವೆಲ್ ಮಾಡಿದೆ ತುಂಬ ದೊಡ್ಡ ಖುಷಿ. ಅವ್ರ ಜೊತೆ ಇರ್ಬೋದು, ಶಿವಣ್ಣ ಅವ್ರ ಜೊತೆ ಇರ್ಬೋದು, ಏನಾದರೂ ಮಾಡಿದಾಗ ಇಂಥವ್ರ ಪಕ್ಕ ಕೂತ್ಕೊಳ್ಳೋದೇ ನಮ್ಮ ದೊಡ್ಡ ಭಾಗ್ಯ. ಆ್ಯಂಡ್ ನಾನು ಕೇಳ್ತಾ ಇದ್ದೆ, ಸರ್ ಈ ರೋಲ್ ಯಾವ ಥರ ಮಾಡಿದ್ರಿ, ಆ ರೋಲ್ ಯಾವ ಥರ ಮಾಡಿ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ದುಬೈಗೆ. ಆ್ಯಂಡ್ ನನ್ನ ಲೈಫ್ನ ತುಂಬ ದೊಡ್ಡ ಆ್ಯಕ್ಟಿಂಗ್ ಕೋರ್ಸ್ ಅದು. ಮಮ್ಮೂಟಿ ಸರ್ ಜೊತೆ ನಾನು ಆ ಕ್ವಶನ್ ಕೇಳಿದಾಗ ಅವ್ರು ಕೊಟ್ಟಂಥ ರಿಯಾಕ್ಷನ್ಗಳು ನನ್ನ ತುಂಬ ಇನ್ಸ್ಪೈರ್ ಮಾಡಿದೆ. ಒಬ್ಬ ಆ್ಯಕ್ಟರಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ತುಂಬ ಲಕ್ಕಿ, ನಿಜವಾಗ್ಲೂ ತುಂಬ ದೊಡ್ಡ ಭಾಗ್ಯ ನಮ್ಮದು. ರಾಜ್ ಸರ್, KGF ಮತ್ತು ಕಾಂತಾರ ಹೊರತುಪಡಿಸಿ ದೊಡ್ಡ ಮಟ್ಟದ ಕಲೆಕ್ಷನ್ ಆಗಿರುವಂಥ ಸಿನಿಮಾಗಳು ನಮ್ಮಲ್ಲಿ ಈಗ ಬರ್ತಾ ಇಲ್ಲ. ಸೊ ಮಲಯಾಳಂ ಚಿತ್ರರಂಗದಲ್ಲಿ ಒಂದು ಸಣ್ಣ ಸ್ಮಾಲ್ ಬಜೆಟಲ್ಲಿ ಬರ್ತಂಥ ಸಿನಿಮಾ ದಿ ಗೋಟ್ ಲೈಫ್ ಇಂದ ಹಿಡಿದು ಮಂಜುಮಲ್ ಬಾಯ್ಸ್ ಇಂದ, ಅದು ದೊಡ್ಡ ಸಿನಿಮಾ, ಬಟ್ ಮಂಜುಮಲ್ ಬಾಯ್ಸ್ ಇಂದ ಹಿಡಿದು ಆವೇಶಮ್ ಇಂದ ಹಿಡಿದು ಆಯ್ತು, ದೊಡ್ಡ ಬಜೆಟ್ ಸಿನಿಮಾನೇ ಇರಲಿ, ಬಟ್ ಕಲೆಕ್ಷನ್ ದೊಡ್ಡ ಮಟ್ಟದಲ್ಲಿದೆ. ಸೊ 10 ಸಿನಿಮಾಗಳು ಈ ವರ್ಷ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, 1000 ಕೋಟಿ ಕಲೆಕ್ಷನ್ ಆಗಿದೆ. ನಮ್ಮಲ್ಲಿ ಆ ಥರ ಸಿನಿಮಾ ಇಲ್ಲ. ವರ್ಷಕ್ಕೊಂದು ಸಿನಿಮಾನು ದೊಡ್ಡ ಸ್ಟಾರ್ಗಳು ಮಾಡ್ತಾ ಇಲ್ಲ. ಸೊ ಏನು ಹೇಳ್ತೀರಾ ಈ ಬೆಳವಣಿಗೆಗಳ ಬಗ್ಗೆ? ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ ಹಿಡಿದು ದೊಡ್ಡ ದೊಡ್ಡ ಸಿನಿಮಾಗಳು? ನನ್ನಿಂದ ಅದೇ, ನೀವು ಮತ್ತೆ ಅದೇ ಕೇಳ್ತಾ ಇದ್ದೀರಾ? ಸೊ ದೊಡ್ಡ ಸಿನಿಮಾಗಳಿಂದಾಗಿ ವರ್ಷಕ್ಕೊಂದು 2 ವರ್ಷಕ್ಕೊಂದು ಬರ್ತಾ ಇದೆ. ನಿಮ್ಮಿಂದ ದೊಡ್ಡ ಸಿನಿಮಾ ಯಾವ ಬರ್ತಿದೆ ಅಂದರೆ ನೀವು ಹಂಗೆ ಮಾಡಿ ಅಂತ ಹೇಳ್ತಿರೋದ ನೀವು? ಐ ಥಿಂಕ್ ಅದೊಂದು ಬದಲಾವಣೆ ಆಗಬೇಕು. ಅಂದರೆ ತುಂಬ ಫಾಸ್ಟಾಗಿ ಕೆಲಸ ಮಾಡಬೇಕು ನಾವು, ತುಂಬ ಜನ ಕೊಲ್ಯಾಬ್ರೇಟ್ ಆಗಬೇಕು. ನೀವು ಎಷ್ಟೆಲ್ಲ ಹೇಳಿದ್ರಲ್ವಾ, ಇದೆಲ್ಲ ಸಿನಿಮಾಗಳಲ್ಲಿ ತುಂಬ ದೊಡ್ಡವರು ಕೊಲ್ಯಾಬ್ರೇಟ್ ಆಗಿದ್ದಾರೆ. ಈಗ ನೀವು ಹೇಳಿರುವಂತಹ ಆವೇಶಮಲ್ಲಿ ಫಹದ್ ಫಾಸಿಲ್ ಆ್ಯಕ್ಟ್ ಮಾಡಿದರೆ, ಸುಶೀಲ್ ಶ್ಯಾಮ್ ಅನ್ನೋಂಥ ತುಂಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ, ಶೈಜು ಖಾಲಿದ್ ಅನ್ನೋಂಥ ತುಂಬ ದೊಡ್ಡ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿದ್ದಾರೆ, ಅನ್ವರ್ ರಶೀದ್ ಇದರ ಪ್ರೊಡ್ಯೂಸರ್, ಆ್ಯಕ್ಚುಲಿ ಅವ್ರು ತುಂಬ ದೊಡ್ಡ ಡೈರೆಕ್ಟರ್, ಟ್ರಾನ್ಸ್ ಸಿನಿಮಾ ಮಾಡಿದವರು. ಆ್ಯಂಡ್ ಜಿತು ಜೋಸೆಫ್ ಜಿತು ಮಾಧವನ್ ಇದರ ಡೈರೆಕ್ಟರ್. ಅವರು ಅದಕ್ಕಿಂತ ಮುಂಚೆ ರೋಮಾಂಚಮ್ ಅನ್ನೋಂಥ ಹಿಟ್ ಮಾಡಿದ್ರು. ಹಿಟ್ ಮಾಡಿ ಒಂದು 6 ತಿಂಗಳಲ್ಲಿ ಇನ್ನೊಂದು ಸಿನಿಮಾ ತೊಗೊಂಬರ್ತಾರೆ. ದ ಪೇಸ್ ಇಸ್ ವೆರಿ ಫಾಸ್ಟ್ ಆ್ಯಂಡ್ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ನಾವು ಇದನ್ನು ಮಾಡಬೇಕು ಅಂತ, ಇಲ್ಲಿನ ದೊಡ್ಡ ಡೈರೆಕ್ಟರ್ ಯಾರೋ ಒಬ್ಬ ಒಂದು ಒಳ್ಳೆ ಸಿನಿಮಾನ ಪಿಕ್ ಮಾಡಬೇಕು, ಒಳ್ಳೆ ಆ್ಯಕ್ಟರ್ನ ಪಿಕ್ ಮಾಡಬೇಕು, ಆ ಥರದ ಕೊಲ್ಯಾಬ್ರೇಷನ್ಗಳಾಗಬೇಕು. ಸೊ ನಮ್ಮಲ್ಲಿ ತುಂಬ ಸ್ಟಾರ್ ಡ್ರಿವನ್ ಇಂಡಸ್ಟ್ರಿ ನಮ್ಮದು. ಅಂದರೆ ದೊಡ್ಡ ಸ್ಟಾರ್ ಆದ ತಕ್ಷಣ ಅವ್ರು ಏನು ಹೇಳಿದ್ರು ಕೂಡ ಆ ಸಿನಿಮಾದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋ ಥರದ ಇಂಡಸ್ಟ್ರಿ ನಮ್ಮದು. ಅಲ್ಲಿ ಫಾರ್ಚುನೇಟ್ಲಿ ಅವ್ರದ್ದು ಟೆಕ್ನಿಷಿಯನ್ ಡ್ರಿವನ್ ಇಂಡಸ್ಟ್ರಿ, ಸ್ಕ್ರಿಪ್ಟ್ ಡ್ರಿವನ್ ಇಂಡಸ್ಟ್ರಿ. ಆ ಸ್ಕ್ರಿಪ್ಟು ಎಲ್ಲದನ್ನು ಬದಲಾವಣೆ ಮಾಡುತ್ತೆ. ಅದಕ್ಕೋಸ್ಕರ 7 ವರ್ಷ 4 ವರ್ಷ ಕೊಟ್ಟು ಒಂದು ಆಡು ಜೀವಿತಂನ ಮಾಡೋಕ್ಕೆ ಆಗುತ್ತೆ ಅವ್ರ ಕೈಯಲ್ಲಿ. ನಮ್ಮಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವಿ ಆರ್ ಗಿವಿಂಗ್ ಬಿಗ್ ಟೈಮ್ ಟು ಅ ಬಿಗ್ ಸಿನಿಮಾ. ಆಡು ಜೀವಿತ ನೀವು ಹೇಳಿದಂಗೆ ಬಜೆಟಲ್ಲಿ ದೊಡ್ಡದಾದರೂ ಕೂಡ ಪರ್ಸ್ನಲಿ ಇಟ್ಸ್ ವೆರಿ ಕನೆಕ್ಟಿಂಗ್ ಆಗುವಂಥ ಸ್ಮಾಲ್ ಸಿನಿಮಾ. ಸೊ ಈ ಸಿನಿಮಾ ಕೂಡ ಅಷ್ಟು ಟೈಮ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ. ಸೊ ಅದೆಲ್ಲ ಬದಲಾವಣೆಗಳು ನಮ್ಮಲ್ಲಾದರೆ ಖಂಡಿತ ನಾವು ಗೆಲ್ಬೋದು ಅಂತ ಅನ್ಸುತ್ತೆ. ಟರ್ಬೋ ನಂತರ ಮತ್ತೆ ಮಲಯಾಳಮಲ್ಲಿ ರುದಿರಮ್ ಅಂತ ಸಿನಿಮಾ. ಅದಕ್ಕಿಂತ ಮುಂಚೆ ಕೊಂಡಾಲ್ ಅಂತ ಒಂದು ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಆಂಥೋನಿ ಪೆಪ್ಪೆ ಅಂತ ಆ್ಯಕ್ಟರು, ಅದರಲ್ಲಿ ಒಂದು ರೋಲ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ 45 ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ಅನೌನ್ಸ್ ಆಗಿ ನಿಮ್ಮ ಡೈರೆಕ್ಷನ್ ಅಲ್ಲಿ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಸ್ವಲ್ಪ ಟೈಮ್ ಇದೆ, ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾನೊಂದು ವೆಬ್ ಸೀರೀಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲ, ಐ ಥಿಂಕ್ ಹಿಂಗೆ ಹೇಳೋದು ಇಷ್ಟು ಬೇಗ. ಸೊ ಈಗ ಬರಿತಾ ಇದ್ದೀನಿ ಅಷ್ಟೇ. ಸೊ ಅದೆಲ್ಲ ಮುಗಿದಾದ್ಮೇಲೆ ಡೈರೆಕ್ಷನ್. ಅದಕ್ಕಿಂತ ಮುಂಚೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಾನು ಹೇಗಾದರೂ ಮಾಡಿ ಕೆಲಸ ಮಾಡ್ತೀನಿ. ಇದಿಷ್ಟು ರಾಜ್ ಬಿ ಶೆಟ್ಟಿ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.